ಈ ಕಟ್ಟೆಯನ್ನು ನೋಡತ್ರ ಇದರ ಹೆಸರು ದೈತರ ಕಟ್ಟಿ ಅಂತ ಹೇಳಿ ಈ ಕಟ್ಟಿಲಿಂದ ಈ ಊರಿಗೆ ಹೆಸರು ಬಂದಂತ ದೈತರ ಹಲ್ಲು ಮುರಿದು ಕಟ್ಟಿ ಕಟ್ಟ್ಯಾರ ಅಂತ ಹೇಳಿ ಈ ಊರಿಗೆ ಹಲ್ಕಟ್ಟ ಅಂತ ಹೇಳಿ ಹೆಸರು ಬಂದದ. ನಾ ಇವತ್ತು ನಿಮಗೆ ತೋರಿಸಿದಂತ ದೇವಸ್ಥಾನ ಯಾವುದು ಆಗಿರುತ್ತೆ ಅಂತ ಹೇಳಿದ್ರೆ ಮೈಲಾರಲಿಂಗೇಶ್ವರ ದೇವಸ್ಥಾನ ಹಲ್ಕಟ್ಟ ಒಳಗಿಂದು ಆಗಿರುತ್ತೆ. ಇದು 1154 ಒಳಗೆ ಚೋಳರ ಕಾಲದ ಒಳಗೆ ನಿರ್ಮಾಣ ಮಾಡಿದಂತ ದೇವಸ್ಥಾನ ಆಗಿರುತ್ತೆ. ಈ ದೇವಸ್ಥಾನ ವಿಶೇಷತೆ ಹೇಳ್ತೇನೆ ಕೇರ್. ಪ್ರತಿ ವರ್ಷ ಇದು ದೇವರದ ಜಾತ್ರೆ, ನೀವು ವಿಶೇಷತೆ ಜಾತ್ರೆ ಹೇಳ್ಬೋದು. ಅದಕ್ಕೆ ಜಾತ್ರೆ ಕರೆಯ ಬದಲು ಮದುವೆ ಅಂತ ಕರಿಬಹುದು. ಜಾತ್ರೆಗೆ ಮದುವೆ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಪ್ರತಿ ವರ್ಷನೂ ಮೈಲಾರಲಿಂಗೇಶ್ವರದ ಮದುವೆ ಮಾಡ್ತಾರಂತದ್ದು ಯಾವ ರೀತಿ ಅಂತ ಹೇಳಿದ್ರೆ ಪರ ವಿಜೃಂಭಣೆಯಾಗಿ ಯಾವ ರೀತಿ ಶಾಸ್ತ್ರಪ್ರತವಾಗಿ ಮದುವೆ ಮಾಡ್ತಾರ ಅಲ್ಲ ಈ ರೀತಿ ದೇವರದು ಮದುವೆ ಮಾಡ್ತಾರೆ ಅಂತ. ಪ್ರತಿ ವರ್ಷ ಗೌರಿ ಹುಣ್ಣಿಮೆ ದಿನ ಜಾತ್ರಾ ಮಹೋತ್ಸವ ಸಾತ ಮೊದಲನೇ ದಿನ ಅಂಬಲಿ ಬಡ್ಡಿ ಅಂತ ಇರ್ತದೆ. ಅಂಬಲಿ ಎಲ್ಲರಿಗೆ ಹಂಚಂಬುದರ ಮುಖಾಂತರ ಜಾತ್ರೆ ಪ್ರಾರಂಭವಾಗ್ತದೆ. ಇಲ್ಲಿ ಹಿರಿಯರು ಏನು ಹೇಳ್ತಾರೆ ಎಂಬುದು ಕೇಳಂಬರ್ರಿ. ಶರಣಾರ್ಥಿ. ತುಂಬ ಧನ್ಯವಾದಗಳು. ಶುಭವಾಗಲಿ. ಹಿರಿಯರು ಏನು ಹೇಳ್ತಾರೆ ಕೇಳಂಬರ್ರಿ. ಚೌಡೇಶ್ವರಿ ತೇರಿನ ಬಲ್ಲಿ ಚೌಡೇಶ್ವರಿ ಇದು ಉತ್ಸವ ಆಗತ್ತನ ತೇರ್ ಚಾಗ್ಲಕ್ ಸಾಧ್ಯನೇ ಇಲ್ಲ. ಆ ತೇರ್ ಚಾಗ್ಬೇಕಾದ್ರೆ ಚೌಡೇಶ್ವರಿ ಆಗ್ಬೇಕು ಕುಂಭ ಅಂತ. ಚೌಡೇಶ್ವರಿ ಇಲ್ಲಿ ಹೇಳ ಕುಂಭ ಮಾಡ್ಲೇಬೇಕಾದ್ರೆ ಕುಂಭ ಆದ ತಕ್ಷಣ ಏನದ ತೇರ್ ಉತ್ಸವ, ರಥ ಉತ್ಸವಕ್ಕೆ ನಮ್ ಜಾತ್ರೆ ಸಮರ್ಥ.